ವಿರುದ್ಧ ಸಿಡಿದೆದ್ದಿದ್ದಾರೆ ಕಿಚ್ಚ ಸುದೀಪ್ ಮಾರ್ಕ್ ಟೀಮ್. ಈ ಬಾರಿ ಪೈರಸಿ ಮಾಡಿದವರನ್ನ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ. ಈ ಮೊದಲು ಚಿಕ್ಕ ವಯಸ್ಸಿನ ಹುಡುಗರು ಅಂತ ಹೇಳಿ ಕ್ಷಮಿಸಿದ್ದೆವು, ಈ ಬಾರಿ ದೊಡ್ಡವರು ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಹಜವಾಗಿ ಎಷ್ಟು ಕಷ್ಟಪಟ್ಟು ಸಿನಿಮಾವನ್ನ ಮಾಡಿರ್ತಾರೆ, ಸೊ ಸಡನ್ ಆಗಿ ಈ ರೀತಿಯಾಗಿ ಪೈರಸಿ ಮಾಡಿಬಿಟ್ರೆ ಜನ ಚಿತ್ರಮಂದಿರಕ್ಕೆ ಹೇಗೆ ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡಿ, ಮಾರ್ಕ್ ಚಿತ್ರದ 9,000ಕ್ಕೂ ಹೆಚ್ಚು ಪೈರಸಿ ಲಿಂಕ್ ಅನ್ನ ಡಿಲೀಟ್ ಮಾಡಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾ ಬಿಡುಗಡೆಗೂ ಮೊದಲೇ ಈ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆವು. 45 ನಿರ್ಮಾಪಕ ರಮೇಶ್ ರೆಡ್ಡಿ ಮಾತಿಗೂ ಕಿಚ್ಚ ಸುದೀಪ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಮೇಶ್ ರೆಡ್ಡಿ ಅವರು ಪೈರಸಿ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ನನ್ನ ಮಗಳು ಸಾನ್ವಿ ಬಗ್ಗೆಯೂ ಕೆಟ್ಟ ಕಮೆಂಟ್ಸ್ ಬಂದಿವೆ. ಸಾನ್ವಿ ನನ್ನ ಮಗಳು, ಅವಳೇ ಅದನ್ನ ಧೈರ್ಯದಿಂದ ಫೇಸ್ ಮಾಡ್ತಾಳೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಮತ್ತೆ ಡೆವಿಲ್ ಸಿನಿಮಾದು ಕೂಡ ನೋಡಿದ್ವಿ ನಾವು, 10,500 ಪೈರಸಿ ಆಗಿತ್ತು. ಸೊ ಅದನ್ನ ಡಿಲೀಟ್ ಮಾಡಿಸುವಂತಹ ಕೆಲಸಕ್ಕೂ ಕೂಡ ಡೆವಿಲ್ ಟೀಮ್ ಮಾಡಿತ್ತು. ಇದು ನೆನ್ನೆ ಮೊನ್ನೆಯಿಂದ ಅಂತಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಪೈರಸಿ ಮಾಡೋದನ್ನ ನಾವು ಬಹಳ ದಿನಗಳಿಂದ ಗಮನಿಸ್ಕೊಂಡು ಬರ್ತಾ ಇದ್ದೀವಿ. ಫಸ್ಟ್ ಶೋ ಮಾಡ್ತಾರೆ, ನೆಕ್ಸ್ಟ್ ಶೋ ಆರಂಭ ಆಗೋದಕ್ಕೂ ಮುನ್ನವೇ ಪೈರಸಿ ಆಗೋಗ್ಬಿಟ್ಟಿರುತ್ತೆ. ಸಿನಿಮಾ ಹೇಗಿರುತ್ತೆ ಸಿನಿಮಾ ಅಂತ ಹೇಳಿ ಕಾತುರದಿಂದ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಸಿನಿಮಾ ಅಭಿಮಾನಿಗಳು ನೋಡಬೇಕು ಅಂತ ಹೇಳಿ ಅನ್ಕೊಂಡಿರ್ತಾರೆ. ಬಟ್ ಆದರೆ ಯಾವನೋ ಒಬ್ಬ ಪೈರಸಿ ಮಾಡಿದವನು ಒಂದಷ್ಟು ಲಿಂಕ್ಗಳನ್ನು ಶೇರ್ ಮಾಡ್ತಾನೆ. ಏನು ಅವ್ರ ಅಪ್ಪನ ಮನೆ ಆಸ್ತಿ ಏನೋ ಹೋಗ್ಬೇಕು, ಯಾವನೋ ಕಷ್ಟಪಡ್ತಾನೆ, ಯಾವನೋ ಅಲ್ಲಿ ಕೂತ್ಕೊಂಡು ಬೆವರರಿಸ್ತಾ ಇರ್ತಾನೆ, ಇನ್ನು ಯಾವನೋ ಬಂದ್ಬಿಟ್ಟು ಇಲ್ಲಿ ಪೈರಸಿ ಮಾಡ್ತಾನೆ. ಪಾಪ ಸಿನಿಮಾ ಮಾಡಿದವ್ರ ಕತೆ ಎಲ್ಲಿ ಹೋಗಬೇಕು, ಎಲ್ಲಿ ಜೀವನ ಮಾಡಬೇಕು? ಪಾಪ ಸಣ್ಣ ಪುಟ್ಟ ಸಿನಿಮಾಗಳು ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿದೆ ಅಂತ ಹೇಳಿ ಬಹಳ ವರ್ಷಗಳಿಂದ ಕೇಳ್ಕೊಂಡು ಬಂದಿದ್ದೀವಿ. ಈಗ ದೊಡ್ಡ ಸ್ಟಾರ್ಗಳನ್ನು ಕೂಡ ಬಿಡ್ತಾ ಇಲ್ಲ ಪೈರಸಿಯ ಕಾಟ. ನನಗೆ ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್. ಅಭಿಮಾನಿಗಳನ್ನ ಮುಂದೆ ಇಟ್ಕೊಂಡು ಮಾತಾಡೋ ವ್ಯಕ್ತಿ ನಾನು ಆಗಿದ್ದಿದ್ರೆ ಇಷ್ಟು ವರ್ಷದಿಂದ ನೀವು ನೋಡಿರೋ ಸುದೀಪ್ ಸುಳ್ಳಾಗೋಲ್ಲ. ನಾನು ಆ ಥರ ಅಲ್ಲ. ಬಟ್ ಮಾತಾಡಿದ್ದೀನಿ ಅಂದ್ರೆ ನಾನು ಏನೋ ನೋಡಿರ್ಬೇಕು, ಕೇಳಿರ್ಬೇಕು, ದೃಢವಾಗಿರ್ಬೋದು. ಇವತ್ತು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ. ನೀವೇ ಒಂದು ಒಳ್ಳೆ ಮಾತು ಹೇಳಿದ್ರಿ, 24 hours ಆಗಿರಲ್ಲ ಅಂತ. ಸೊ 24 hours ಒಳಗಡೆ ಕೆಲವು ಆಗ್ಬೇಕು ಅಂದ್ರೆ ಪ್ರಯತ್ನಗಳು ಹಾಗೂ ಏನಂತಾರೆ ಪ್ರಿಪರೇಷನ್ಸ್ ಎಷ್ಟು ಗಂಟೆಗಳ ಮುಂಚೆ ನಡೆದಿರ್ಬೇಕು. ಕರೆಕ್ಟ್. ನಾವು ಇದೇ ವೃತ್ತಿಯಲ್ಲಿದ್ದೀವಿ, ನಮಗೂ ಒಂದಿಷ್ಟು ಸಂಪರ್ಕಗಳಿದಾವೆ, ಅಲ್ಲಿಂದ ನಮಗ್ ಬರುತ್ತಲ್ವಾ. ಬಂದಿದ್ದು ದೃಢವಾಗಿ ಬಂದಾಗ ರೆಡಿ ಇದ್ದೀವಿ ಅಂತಂದೆ ನಾನು, ಅಷ್ಟೇ. ಪಾಯಿಂಟ್ ಏನಂತಂದ್ರೆ ಅಗೇನ್ ಗೋಯಿಂಗ್ ಬೈ ದಟ್, ಸ್ವಲ್ಪ ತಾಳ್ಮೆಯಲ್ಲಿದ್ದಾಗ ಪ್ರತಿಯೊಬ್ಬರಿಗೂ ಅವರ ಉತ್ತರಗಳು ಸಿಗ್ತವೆ ಸರ್. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಕೀರ್ತಿ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೀರ್ತಿ, ಪ್ರತಿ ಸಿನಿಮಾ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಪೈರಸಿ ಕಾಟ ತಪ್ಪಿದ್ದಲ್ವೇ ಅಲ್ಲ. ಡೆವಿಲ್ ಸಿನಿಮಾ ರಿಲೀಸ್ ಆಯಿತು, 10,500 ಪೈರಸಿಗಳಾಯಿತು. ಮಾರ್ಕ್ ಸಿನಿಮಾ ರಿಲೀಸ್ ಆಗಿದೆ, 9,000ಕ್ಕೂ ಹೆಚ್ಚು. ಇದನ್ನು ಯಾವ ರೀತಿಯಾಗಿ ಫೇಸ್ ಮಾಡುತ್ತಂತೆ ಸಿನಿಮಾ ಟೀಮ್, ಯಾವ ರೀತಿಯಾಗಿ ನೆಕ್ಸ್ಟ್ ಲೆವೆಲ್ಗೆ ಇದನ್ನು ತೆಗೆದುಕೊಂಡು ಹೋಗ್ತಾರಂತೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಪ್ರತಿ ಕಲಾವಿದರಿರ್ಬೋದು, ನಿರ್ದೇಶಕರು, ನಿರ್ಮಾಪಕರು, ಪ್ರತಿಯೊಬ್ಬರಿಗೂ ಒಂದು ಬಿಗ್ ಟಾಸ್ಕ್ ಅಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಮಾಡೋದು. ಸಿನಿಮಾ ರಿಲೀಸ್ ಆದ್ಮೇಲೆ ಅದನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನುವಂಥದ್ದು. ರೈಟ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನೋಡಿ, ಪ್ರತಿಯೊಂದು ಸಿನಿಮಾ ರಿಲೀಸ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಆಸೆ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಮೊದಲ ಬಾರಿಗೆ ಸಿನಿಮಾದ ರಿಲೀಸ್ ಡೇಟ್ ಲಾಂಚ್ ಆಗೋದಕ್ಕೂ ಮುನ್ನವೇ ಒಂದಷ್ಟು ತಯಾರಿಗಳಾಗಿರುತ್ತೆ. ಈ ಸಿನಿಮಾನ ಪೈರಸಿ ಮಾಡಬೇಕು ಅಂತ ಹೇಳಿ. ಸೊ ಪೈರಸಿಯನ್ನು ಮಾಡಿ ಈ ರೀತಿಯಾಗಿ ಸಿನಿಮಾದ ನಿರ್ಮಾಪಕ ನಿರ್ದೇಶಕರಿಗೆ ಎಷ್ಟು ಬಹುದೊಡ್ಡ ಹೊಡೆತ ಬೀಳ್ತಾ ಇದೆ ಅಂತ ಹೇಳಿ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ವಾ ಅಂತ ಹೇಳಿ. ಯಾಕೆ ಈ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ? ನಮ್ಮ ಇಂಡಸ್ಟ್ರಿ ಮಾತ್ರ ಅಲ್ಲ, ಎಲ್ಲ ಇಂಡಸ್ಟ್ರಿಯಲ್ಲೂ ಇರುವಂತಹ ಕತೆ ಇದೆ. ಯಾವುದೇ ಬಹುದೊಡ್ಡ ಸಿನಿಮಾ, ಎಂಥ ದೊಡ್ಡ ಆಕ್ಟರ್ ಸಿನಿಮಾ ರಿಲೀಸ್ ಆದರೂ ಕೂಡ ಈ ಪೈರಸಿಯ ಕಾಟ ಯಾರನ್ನೂ ಕೂಡ ಬಿಟ್ಟಿಲ್ಲ. ನೋಡಿ, ಈಗ ನೆಕ್ಸ್ಟ್ ಲೆವೆಲ್ಗೆ ಹೇಗೆ ತೆಗೆದುಕೊಂಡು ಹೋಗಬೇಕು ಅಂತಂದ್ರೆ, ಸಿನಿಮಾ ಥಿಯೇಟರ್ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಬ್ಯಾನ್ ಮಾಡಬೇಕು.
ಅದೊಂದೇ ದಾರಿ ಇರೋದು. ಮೊಬೈಲನ್ನು ಬ್ಯಾನ್ ಮಾಡಿ ಸಿನಿಮಾವನ್ನ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ನಿಮ್ಮ ಮೊಬೈಲ್ನನ್ನು ತೆಗೆದುಕೊಂಡು ಹೋಗಿ ಅಂತ ಹೇಳಬೇಕು. ಈಗ ತಿರುಪತಿಯಲ್ಲಿ ಇಲ್ವಾ ಅದೇ ರೀತಿಯಾದಂತಹ ಮಾದರಿಯನ್ನು ಇಲ್ಲಿ ತೆಗೆದುಕೊಂಡು ಬರಬೇಕು. ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ಹೇಗೆ ನಾವು ಮೊಬೈಲ್ಗಳನ್ನು ಲಾಕರಲ್ಲಿ ಇಟ್ಟು ಹೋಗ್ತೀವೋ ಅದೇ ರೀತಿಯಾಗಿ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿ ನಾವು ಹೋಗಬೇಕು ಅಂತಂದರೆ ಕೈಯಲ್ಲಿ ಸ್ವಲ್ಪ ಕ್ಯಾಶ್ ಇಟ್ಕೊಂಡು ಆರಾಮಾಗಿ ಸಿನಿಮಾ ನೋಡಿಕೊಂಡು ನೆಮ್ಮದಿಯಾಗಿ ಸಿನಿಮಾ ವಾಪಸ್ ನೋಡ್ಕೊಂಡು ಬಂದ ನಂತರ ಮೊಬೈಲ್ ಇಸ್ಕೊಂಡು ಹೋಗೋದು ಬೆಟರ್ ಅಂತ ಕಾಣಿಸುತ್ತೆ. ಇರೋದು ಇದೊಂದೇ ಆಪ್ಷನ್ಸ್. ಬಟ್ ಎಲ್ಲರೂ ಕೂಡ ಒಗ್ಗೂಡಬೇಕು, ನೆಕ್ಸ್ಟ್ ಲೆವೆಲ್ಗೆ ಇದನ್ನು ತೆಗೆದುಕೊಂಡು ಹೋಗಬೇಕು. ಪೈರಸಿ ಕಾಟವನ್ನು ಇಲ್ಲಿಗೆ ಕಡಿವಾಣ ಹಾಕುವಂತಹ ಕೆಲಸಕ್ಕೆ ಮುಂದಾಗಬೇಕು. ಪ್ರತಿ ಸಿನಿಮಾ ನಿರ್ಮಾಣವಾದಂತಹ ಸಂದರ್ಭದಲ್ಲಿ, ಪ್ರತಿ ಸಿನಿಮಾ ಬಿಡುಗಡೆಯಾದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಪೈರಸಿಗಳಾಗ್ತಾ ಹೋಗೋದಾದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಿನಿಮಾವನ್ನು ಇವರು ಮಾಡಬೇಕು ಅಂತ ಹೇಳಿ ಮುಂದಾಗಬೇಕು. ಯಾವ ರೀತಿಯಾಗಿ ಸಿನಿಮಾವನ್ನು ಬಿಡುಗಡೆ ಮಾಡಿದ ನಂತರ ಇನ್ನೂ ಎಷ್ಟು ಸಮಸ್ಯೆಗಳನ್ನು ಎದುರಿಸಬಹುದು ಅಂತ ಹೇಳಿ. ಯಾಕೆ ಈ ರೀತಿಯ ಈ ಒಂದು ಪೈರಸಿ ಮಾಡಿಬಿಟ್ರೆ ಏನು ಸಿಕ್ಕಿಬಿಡುತ್ತೆ ಇವರುಗಳಿಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಕೆಲವು ಪ್ರಾರಂಭಗಳು ಎಲ್ಲಿಂದನೂ ಆಗಿರಲ್ಲ, ಆಗೋಗಿರೋದಕ್ಕೆ ಸೇರ್ಪಡೆ ಆಗಿರ್ತೀವಿ ಕಾಪಾಡ್ಕೊಳ್ಳೋಕೆ. ಬಟ್ ದಟ್ಸ್ ನಾಟ್ ದ ಪಾಯಿಂಟ್. ಐ ಲೀವ್ ಆಲ್ ದಟ್ ಅಸೈಡ್. ಹೊಸ ವಿಚಾರಗಳನ್ನ ಮಾತಾಡ್ತಾ ಸಂಭ್ರಮಿಸ್ತಾ ನೀವೇನೊಂದು ಹೇಳಿದ್ರಿ, ಪ್ರೀತಿ ಇರ್ಬೋದು, ಇನ್ನೊಂದು ಇರ್ಬೋದು. ಸರ್, ಐ ಹ್ಯಾವ್ ಓನ್ಲಿ ಲೆಟ್ ಮೈ ಲೈಫ್ ಇನ್ ಅ ವೆರಿ ಪಾಸಿಟಿವ್ ವೇ ಸರ್. ಪಾಸಿಟಿವ್ ತಗೊಳ್ಳೋಣ, ನೆಗೆಟಿವ್ ಒಟ್ಟಿಗೆ ಜನ ಯಾವ ರೀತಿ ತೆಗೆದುಕೊಳ್ತಿದ್ದಾರೆ ಅನ್ನುವಂಥದ್ದು ನನಗೂ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ಹೇಳಿ. ಜೊತೆಗೆ ಮಗಳ ಬಗ್ಗೆ ಬರ್ತಿರುವಂತ ಒಂದಷ್ಟು ಟೀಕೆಗಳಿರ್ಬೋದು. ಅಂದ್ರೆ ಮಾರ್ಕ್ ಸಿನಿಮಾ ನೋಡೋದಕ್ಕೋಸ್ಕರ ಥಿಯೇಟರ್ಗೆ ಬಂದಿದ್ರು ಸಾನ್ವಿ ಅವರು. ಅವಾಗ ಒಂದಷ್ಟು ಅಶ್ಲೀಲ ಮೆಸೇಜ್ಗಳನ್ನ ಹಾಕೋದು, ಅವಹೇಳನ ಮಾಡುವಂತದ್ದು, ಕಾಮೆಂಟ್ಸ್ ಗಳನ್ನ ನೋಡಿದಾದ್ಮೇಲೆ ಅದು ಕೂಡ ಒಂದು ವಾಯ್ಸ್ ರೈಸ್ ಮಾಡಿದ್ರು. ನಾನೇ ಇಷ್ಟೆಲ್ಲ ತಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಗಳು 10ರಷ್ಟು ತಡ್ಕೊತಾಳೆ, ಅವಳಿಗಷ್ಟು ಕೆಪಾಸಿಟಿ ಇದೆ ಅನ್ನೋದನ್ನ ಅವರು ಮಗಳ ಬಗ್ಗೆ ಹೆಮ್ಮೆಯಿಂದ ಅವರು ಮಾತಾಡ್ಕೊಂಡಿರುವಂತದ್ದು. ಅದರಲ್ಲೂ ಸಹ ಸಿನಿಮಾದಲ್ಲಿ ಮಸ್ತ್ ಮಾಯಕ ಸಾಂಗ್ ಇರ್ಬೋದು, ಅದನ್ನ ಹಾಡಿರುವಂತದ್ದು, ಮಗಳ ಒಂದು ಕೆಲಸ ಇರ್ಬೋದು, ಅವರ ಕಂಠ ಇರ್ಬೋದು, ಅದಕ್ಕೂ ಸಹ ಅವರು ಹೆಮ್ಮೆ ಪಟ್ಟು ಖುಷಿಯಿಂದ ಮಾತಾಡಿದ್ದಾರೆ. ಈ ರೀತಿ ಅವ್ರಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಇದು ಏನು ಕಿತ್ಕೊಳಕ್ ಆಗಲ್ಲ ಬದನೆಕಾಯಿ ಅಂತ